ಮನಿ ಡಬ್ಲಿಂಗ್ ಆಸೆಗೆ ಬಿದ್ದ ಜನರಿಗೆ ಮಕ್ಮಲ್ ಟೋಪಿ ಬಿದ್ದಿದೆ. ಲಕ್ಷ ಲಕ್ಷ ಹೂಡಿಕೆ ಮಾಡಿದಂತ ಜನರಿಗೆ ವಂಚಿಸಿದ್ದಾನೆ ಖತರ್ನಾಕ್. ಮನಿ ಡಬ್ಲಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಜನ ಬಹಳ ಆಸೆಯಿಂದ ಹೊರಟೋಗ್ತಾರೆ. ಅವ್ರಿಗೆಲ್ಲ ಇವಾಗ ಮಕ್ಮಲ್ ಟೋಪಿ ಬಿದ್ದಿದೆ. ಹಣ ಡಬ್ಲಿಂಗ್ ಆಗುತ್ತೆ ಅಂತ ಲಕ್ಷ ಲಕ್ಷ ಹೂಡಿಕೆ ಮಾಡಿದ್ರು. ಬಳ್ಳಾರಿಯಲ್ಲಿ ಮನಿ ಡಬ್ಲಿಂಗ್ ಆಸೆಗೆ ಜನ ಬಿದ್ದು ಮೋಸ ಹೋಗಿದ್ದಾರೆ. ಹೂಡಿಕೆಗೆ ದುಪ್ಪಟ್ಟು ಹಣ ನೀಡೋದಾಗಿ ಲಕ್ಷ ಲಕ್ಷ ರೂಪಾಯಿನ ಟೋಪಿ ಹಾಕಿದ್ದಾನೆ. 900ಕ್ಕೂ ಹೆಚ್ಚು ಜನರಿಗೆ ಟಿ ವಿಶ್ವನಾಥ್ ಎಂಬಾತ ಉಂಡೆನಾಮ ತಿಕ್ಕಿದ್ದಾನೆ. ಮನಿ ಡಬ್ಲಿಂಗ್ ಆಸೆಗೆ ಬಿದ್ದಂತಹ ಜನ ಈಗ ಮಕ್ಮಲ್ ಟೋಪಿಯನ್ನು ಹಾಕಿಸ್ಕೊಂಡಿದ್ದಾರೆ. ಈ ಘಟನೆ ನಡೆದಿರೋದು ಬಳ್ಳಾರಿಯಲ್ಲಿ. ನಿಮಗೆ ಹಣ ನೀವು ಕೊಡೋವಂಥ ಹಣನ ದುಪ್ಪಟ್ಟು ಮಾಡ್ಕೊಡ್ತೀನಿ, ಎರಡರಷ್ಟು ಮಾಡ್ಕೊಡ್ತೀನಿ ಅಂತ ಆಸೆ ತೋರಿಸಿ ಎಲ್ರಿಗೂ ಕೂಡ ಉಂಡೆನಾಮವನ್ನು ತಿಕ್ಕಿದ್ದಾನೆ ವಿಶ್ವನಾಥ್. ಅವ್ರು ಏನು ಮಾಡಿದ್ರೆ ನಮಗೆ ಆಸೆ ತೋರಿಸಿದ್ರು. 5,000 ಕಟ್ಟಿದ್ರೆ 15,000 ಕಟ್ಟಿದ್ರೆ 5,000ಕ್ಕೆ ಸೇರಿಸಿ 20,000 ಕೊಡ್ತೀವಿ ತಿಂಗಳ ಅಂತೇಳಿ ಆಸೆ ತೋರಿಸಿ ಜನಗಳಿಗೆ ಮೋಸ ಮಾಡಿದರು. ಎಲ್ಲ ಜನ ಏನು ಮಾಡಿದ್ರು, ಬಂಗಾರ ಒತ್ತಿಟ್ಟು, ಆಸ್ತಿ ಒತ್ತಿಟ್ಟು ಮತ್ತು ಲೋನ್ ತಂದು ಅಮೌಂಟು ಲಕ್ಷಗಟ್ಟಲೆ ಅಮೌಂಟ್ ಹಾಕಿ ಟೋಟಲ್ 100 ಕೋಟಿಗೆ ಅಮೌಂಟ್ ಹಾಕ್ಯಂದು ಒಳಗಿದ್ದಾರೆ. ಅವರು 100 ಮ್ಯಾಕ್ಸಿಮಮ್ 900 ಜನ ಅಮೌಂಟ್ ಹಾಕ್ಯಾರ. ಅದು ವಾಸವಿ ಫುಡ್ ಲೈಸೆನ್ಸ್ ಅವುಗಳಿಂದ. ಮಾರ್ನಿಂಗ್ ಮುಂಜಾನೆ 6 ಗಂಟೆಗೆ ಅರ್ಬನ್ ಲೈಫ್ಗೆ ಹೋಗಬೇಕಾಗಿದ್ದು ನಾವು. ಅಲ್ಲಿ ಹೋಗಿದ್ರೆ ಡೈಲಿ ಮುಂಜಾನೆ ಟೀಮಿಗೆ ಅವ್ರು ಬರ್ತಿದ್ರು, ಆದರೆ ಅವ್ರು ಬಂದಿಲ್ಲ ಈ ಸರಿ. ಅದೇ ನನಗೇನೋ ಒಂದು ಸರಿ ಡೌಟ್ ಅನಿಸಿತ್ತು. ಅಲ್ಲೇ ನಾನು ಕೂಡ ಅಮೌಂಟ್ ಆಗಿದ್ದಕ್ಕೋಸ್ಕರ ಅಲ್ಲಿ ಹೋಗ್ತಿದ್ದೆ. ನಾನು ಒಂದು 10 ಲಕ್ಷ ಹಾಕಿದ್ದೆ. ಅಲ್ಲೇ ಹೋಗಿ ಒಂದು ಸರಿ ಏನು ಮಾಡಿದೆ, ನನಗೆ ಡೌಟ್ ಬಂತು. ನಾನು ಫಸ್ಟ್ ಹೋಗಿ ಅಂಗಡಿ ಹತ್ರ ಹೋಗಿ ನೋಡ್ಕೊಂಡೆ, ಅವ್ರು ಅಸಲು ಕಾಣಿಸಿಲ್ಲ ಅಂಗಡಿ ಹತ್ರ. ಮತ್ತೆ ಏನು ಮಾಡಿದೆ, ಮನೆಗೆ ಹತ್ರ ಕೂಡ ಹೋಗಿದ್ದೆ. ಮನೆ ಹತ್ರ ಹೋಗಿದ್ರೆ ಅಲ್ಲಿ ಎಲ್ಲ ಮನೆ ಬೀಗಗಳೆಲ್ಲ ಓಪನ್ ಇದ್ವು, ಮತ್ತು ಅವ್ರು ಒಳಗಡೆ ಇಲ್ಲ. ಅವ್ರು ಒಳಗಡೆ ಹೋಗಿ ನೋಡಿದರೆ 3 ಮೊಬೈಲ್ಸ್ ಅವ್ರು ಇಟ್ಟು ಲೆಟರ್ ಬರೆದು ಹೋಗ್ಬಿಟ್ಟಿದ್ದಾರೆ. ಏನು ಕಂಪ್ನಿ ಹೆಸರು ಏನಿದು? ವಿಶ್ವನಾಥ್ ಅಂತ. ಹೆಚ್ಚಿನ ಮಾಹಿತಿ ನಂತರ ನಮ್ಮ ಪ್ರತಿನಿಧಿ ಶಿವಾನಂದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ಜನಕ್ಕೆ ಎಷ್ಟು ಈ ರೀತಿಯಾದಂಥ ಮೋಸದ ಜಾಲಕ್ಕೆ ಬೀಳ್ಬೇಡಿ ಅಂತ ಎಚ್ಚರಿಕೆ ಕೊಟ್ಟರು ಕೂಡ ಪದೇ ಪದೇ ಅದೇ ಪಾಪದ ಕೂಪಕ್ಕೆ ಹೋಗಿ ಜನ ಬೀಳ್ತಾ ಇದ್ದಾರೆ. ಈಗ ಬಳ್ಳಾರಿಯಲ್ಲಿ ನಡೆದಿರುವಂಥ ಘಟನೆ ಹಣ ಡಬ್ಲಿಂಗ್ ವಿಚಾರದಲ್ಲಿ ಎಷ್ಟು ಜನ ಹಣ ಕಳ್ಕೊಂಡಿದ್ದಾರೆ, ಹಣ ಕಳ್ಕೊಂಡವರು ಏನು ಹೇಳ್ತಾ ಇದ್ದಾರೆ ಈಗ ಆಸಾಮಿಯಲ್ಲಿ? ಮಧುಸೂದನ್, ಮುಖ್ಯವಾಗಿ ಬಳ್ಳಾರಿ ನಗರದಲ್ಲಿ ಈಗ ಹಣ ಡಬಲ್ ಮಾಡುವ ವಿಚಾರವಾಗಿ ಸಾಕಷ್ಟು ಜನರು ಕೂಡ ಲಕ್ಷ ಲಕ್ಷ ಹಣವನ್ನ ಕಳೆದುಕೊಂಡು ಈಗ ಕಂಗಾಲಾಗಿರುವಂತದ್ದು. ವಿಶ್ವನಾಥ್ ಎಂಬಂತ ಏನು ವ್ಯಕ್ತಿ ಇದ್ದಾನೆ, ಇವನು ಕಳೆದ 3 ವರ್ಷಗಳಿಂದಲೂ ಕೂಡ ಕಂತಿನ ಹಣವಾಗಿ ಅಂದ್ರೆ ಏನು ಪ್ರತಿ ತಿಂಗಳು ಏನು 15ರಿಂದ 20 ಲಕ್ಷ ರೂಪಾಯಿ ಹಣವನ್ನ ಏನು ಹೂಡಿಕೆ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಿರ್ತಾನೆ. ಕಳೆದ 3 ವರ್ಷಗಳಿಂದಲೂ ಕೂಡ ಇದೇ ತರನಾಗಿ 100 ಕೋಟಿ ರೂಪಾಯಿ ಹಣವನ್ನ ಸುಮಾರು 900 ಜನರಿಂದಲೂ ಕೂಡ ಈಗ ಸಂಗ್ರಹಣೆ ಮಾಡಿರುವಂತದ್ದು. ಇದೇ ವಿಚಾರವಾಗಿ ಕಳೆದ ವಾರಷ್ಟೇ ನ್ಯೂಸ್ ಫಸ್ಟ್ ಈ ಒಂದು ವಿಚಾರವನ್ನ ಏನ್ ಬೆಳಕಿಗೆ ತರುವಂತ ಒಂದು ಕೆಲಸವನ್ನ ಮಾಡಿತ್ತು. ತದನಂತರದಲ್ಲಿ ವಾಸವಿ ಹೋಮ್ ನೀಡ್ಸ್ ಅನ್ನುವಂತ ಒಂದು ಏನು ಕಂಪ್ನಿ ಇದೆ, ಆ ಒಂದು ಕಂಪ್ನಿ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಏನು ಜನರಿಂದ ಸಂಗ್ರಹಣೆ ಮಾಡಿದಂತ ಸುಮಾರು 19 ಲಕ್ಷ ಹಣವನ್ನ ಏನು ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಬಳ್ಳಾರಿ ಪೊಲೀಸರು ಮಾಡಿದ್ರು. ಅದಾದ ನಂತರ ವಿಶ್ವನಾಥ ಎಂಬ ವ್ಯಕ್ತಿ ಕೂಡ ಬಂಧನ ಆಗಿತ್ತು. ತದನಂತರದಲ್ಲಿ ಆತ ಏನು ಪಡೆದಂತ ಏನು ಕೋಟಿ ಹಣವನ್ನ ವಾಪಸ್ ಕೊಡುವುದಾಗಿ ಹೇಳಿ ಏನು ಬೇಲ್ ಮೇಲೆ ಹೊರ ಬರ್ತಾನೆ. ಇದಕ್ಕಿದ್ದಂತೆ ಆ ವ್ಯಕ್ತಿ ನಾಪತ್ತೆ ಆಗ್ತಿದ್ದಂತೆ ಈಗ ಏನು ಜನರು ಕೂಡ ಸಾಕಷ್ಟು ಕಂಗಾಲಾಗಿರುವಂತದ್ದು. ಯಾಕಂದ್ರೆ ಸಾಲ ಸೋಲ ಮಾಡಿ ಸಾಕಷ್ಟು ಹಣವನ್ನ ಈಗಾಗಲೇ ಜನರು ಸುಮಾರು 900 ಜನರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮೇಲ್ನೋಟಕ್ಕೆ ಮಾಹಿತಿ ಕೂಡ ತಿಳಿದು ಬರ್ತಾ ಇರುವಂತದ್ದು. ಮತ್ತೊಂದು ಭಾಗವಾಗಿ ಈಗಾಗಲೇ ಏನು ಹಣವನ್ನ ಸಂಗ್ರಹಣೆ ಮಾಡಿ ಎಲ್ಲಿಟ್ಟಿದ್ದಾನೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಏನು ಪತ್ತೆಯನ್ನು ಹಚ್ಚುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದಾದ ನಂತರ ನನ್ನ ಜೊತೆಗೆ ಸ್ನೇಹಿತರು ಕೂಡ ಇರುವಂತದ್ದು. ಅವರಿಂದ ನಾನು ಹಣವನ್ನ ಸಂಗ್ರಹಿಸಿ ನಾನು ಆ ಜನರಿಂದ ಪಡೆದಂತ ಹಣವನ್ನ ವಾಪಸ್ ಕೊಡ್ತೀನಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ವಿಶ್ವನಾಥ್ ಪೊಲೀಸರಿಗೂ ಆಶ್ವಾಸನೆ ನೀಡಿದ್ದ. ಆದ್ರೆ ಏಕೈಕಿ ಈಗ ಏನು ನಾಪತ್ತೆ ಆಗಿರುವಂತದ್ದು. ಹಾಗಾಗಿ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಈಗಾಗಲೇ ಹಣ ಕಳೆದುಕೊಂಡ ಸುಮಾರು 100 ಜನರು ಕೂಡ ಈಗ ಏನು ಪೊಲೀಸ್ ಠಾಣೆಗೆ ಬಂದು ತಮ್ಮ ಆಕ್ರೋಶವನ್ನ ಹೊರಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಜನ ಮರಳು ಅಥವಾ ಜಾತ್ರೆ ಮರಳು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಗಾದೆ ಕೂಡ ಇರುವಂತದ್ದು. ಆ ಒಂದು ಮಾತು ಇಲ್ಲಿ ಸತ್ಯ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಗೋಚರ ಆಗ್ತಿರುವಂತದ್ದು. ಯಾಕಂದ್ರೆ ಸುಮಾರು ಪ್ರತಿ ತಿಂಗಳು 15,000 ರೂಪಾಯಿ ಹಣವನ್ನ ಕಟ್ಟಿದ್ರೆ ಅವರಿಗೆ ಅದೇ ತಿಂಗಳು ಏನು 30 ದಿನಗಳ ಕಳೆದಂತ ಸಂದರ್ಭದಲ್ಲಿ ಅವರಿಗೆ 20,000 ರೂಪಾಯಿ ಹಣವನ್ನ ವಾಪಸ್ ಕೊಡುವಂತ ಒಂದು ಕೆಲಸವನ್ನ ವಿಶ್ವನಾಥ್ ಮಾಡಿದ್ದ. ಹೀಗೆ 3 ವರ್ಷಗಳಿಂದ ಸುಮಾರು 100 ಕೋಟಿ ರೂಪಾಯಿ ಹಣವನ್ನ ತಗೊಂಡು ಈಗ ಪರಾರಿಯಾಗಿರುವಂತದ್ದು. ಈಗಾಗಲೇ ಪರಾರಿಯಾದಂತ ವಿಶ್ವನಾಥ್ನ ಏನು ಬಂಧನಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಈಗ ಜಾಲ ಬೀಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.